ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಹೇಗಿತ್ತು ವೀಕೆಂಡ್ ಎಪಿಸೋಡ್ಸ್? ಕಿಚ್ಚನ ಪಂಚಾಯಿತಿ ಸಾಟರ್ಡೆ ಏನಿತ್ತಲ್ಲ, ಇಟ್ ವಾಸ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್, ಬಟ್ ಒನ್ ಸೈಡೆಡ್ ಆಯಿತು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಶ್ವಿನಿ ಗೌಡ ಅವರು ರಜತ್ ಮತ್ತು ಚೈತ್ರ ಅವರನ್ನು ಇಡೀ ಎಪಿಸೋಡ್ ಪೂರ್ತಿ ದೂಷಿಸ್ತಾನೆ ಇದ್ರು. ಅಶ್ವಿನಿ ಗೌಡ ಅವರು ಯಾವ ರೀತಿ ತಪ್ಪುಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತ ನಮಗೆಲ್ಲ ಗೊತ್ತು. ಇಡೀ ಸೀಸನ್ ಸ್ಟಾರ್ಟಿಂಗಿಂದ ನಾವು ನೋಡ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಸ್ಯಾಟರ್ಡೆ ಅವರು ರಜತ್ ಬಗ್ಗೆ ಹೇಳಿದಂತಹ ಮಾತುಗಳಲ್ಲಿ ಅರ್ಥ ಇತ್ತು, ಪಾಯಿಂಟ್ ಇತ್ತು ಅಂತ ಅನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಚೈತ್ರ ಅವರು ಉಸ್ತುವಾರಿ ಮಾಡೋದ್ರಲ್ಲಿ ಏನೋ PhD ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಆ್ಯಕ್ಚುಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ಉಸ್ತುವಾರಿಯಲ್ಲಿ ಸಾಕಷ್ಟು ತಪ್ಪುಗಳನ್ನು ಅವರು ಮಾಡ್ತಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ಕೂಡ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಉಸ್ತುವಾರಿಯಲ್ಲಿ ಏನೋ ಒಂದು ಪರಿಣಿತಿಯನ್ನು ಹೊಂದಿದ್ದಾರೆ ಅಂತ ಅವರು ಸೀಸನ್ 12ಗೆ ಒಳಗಡೆ ಬಂದಾಗ ಬಿಗ್ ಬಾಸ್ ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಈ ಸಲವೂ ಕೂಡ ಅವರು ಆ್ಯಕ್ಚುಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ರು. ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ನಿಗೆ ಬಂದು ನಾಮಿನೇಷನ್ಸ್ ವಿಚಾರವಾಗಿ ಯಾರ್ಯಾರ ತಲೆಯಲ್ಲಿ ಏನೇನಿದೆ ಅಂತ ಚೈತ್ರ ಅವರಿಗೆ ಹೇಳಬೇಕು ಅಂತ ಯಾವ ರೂಲ್ ಬುಕ್ಕಲ್ಲೂ ಇರಲಿಲ್ಲ. ಅದನ್ನು ಯಾಕೆ ಇವರು ಇನ್ಪುಟ್ಸ್ನ ತಗೊಳ್ತಾ ಇದ್ರೋ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ನ ಎಪಿಸೋಡ್ಸ್ಗಳನ್ನು ನೋಡುವಾಗಲೇ ಅನ್ನಿಸ್ತಾ ಇತ್ತು, ಇವ್ರ ಹತ್ರ ಯಾಕೆ ಹೋಗಿ ಹೇಳಬೇಕು ಅಂತ. ಅದನ್ನೇ ಅಶ್ವಿನಿ ಗೌಡ ಅವರು ಹೇಳಿದರು. ನನಗೆ ಅನಿಸಿರುವಂತಹ ವಿಷಯನ, ನನ್ನ ತಲೆಯಲ್ಲಿರುವಂತಹ ಹೆಸರನ್ನು ಚೈತ್ರ ಅವ್ರಿಗೆ ಯಾಕೆ ಹೇಳಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ಎಗೇನ್ಸ್ಟ್ ಆಗೋಕ್ಕೆ ಶುರು ಮಾಡಿದ್ರು. ಒಂದು ರೀತಿ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಲೈಕ್ ಅಂದರೆ ನಾಮಿನೇಷನ್ ಮಾಡದೇ ಇರೋ ಹಾಗೆ 0 ನಂಬರ್ ಕ್ಯಾಪನ್ನೆಲ್ಲ ಕೊಟ್ಟು ಚೈತ್ರ ಅವರು ಆ ಥರ ಎಲ್ಲ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಅದು ಅವ್ರ ಮನಸ್ಸಲ್ಲಿ ಅವರು ಹೇಳ್ತಾ ಇರ್ಬೋದು, ನಾನು ಟಾರ್ಗೆಟ್ ಮಾಡಲಿಲ್ಲ ಅಂತ. ಬಟ್ ಈ ವ್ಯಕ್ತಿ ಬಂದು ನನ್ನ ಹತ್ರ ನಾಮಿನೇಷನ್ ವಿಚಾರದಲ್ಲಿ ನನ್ನ ಹತ್ರ ಏನೂ ಲೈಕ್ ಅಂದರೆ ಇನ್ಪುಟ್ ಕೊಡ್ತಾ ಇಲ್ಲ, ಯಾವ ಹೆಸರು ಅವ್ರ ತಲೆಯಲ್ಲಿದೆ ಅಂತ ಹೇಳ್ತಾ ಇಲ್ಲ ಅನ್ನೋದು ಫಸ್ಟ್ ಆಫ್ ಆಲ್ ಅವರಿಗೆ ಶುರು ಆಯಿತು. ಚೈತ್ರ ಅವರಿಗೆ ಅದನ್ನು ತಗೊಳಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ಅದನ್ನು ಅವರು ಬೇರೆ ರೀತಿಯಲ್ಲಿ ತೋರಿಸ್ಕೊಂಡ್ರು. ನಾಮಿನೇಷನ್ ಮಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ ಅಶ್ವಿನಿ ಅವರು ಸರಿಯಾಗಿ ವೀಕೆಂಡಲ್ಲಿ ಸುದೀಪ್ ಅವರ ಎದುರುಗಡೆನೇ ಸರಿಯಾಗಿ ಕೊಟ್ಟರು. ಆ್ಯಂಡ್ ರಜತ್ ಅವ್ರ ವಿಷಯದಲ್ಲಿ ಅವ್ರು ಹೇಳಿದಂತಹ ಕೆಲವೊಂದಷ್ಟು ಪಾಯಿಂಟ್ಸ್, ಅಂದರೆ ಇಷ್ಟರ ಮಟ್ಟಿಗೆ ಅನ್ಪಾರ್ಲಿಮೆಂಟ್ರಿಲಿ ಲ್ಯಾಂಗ್ವೇಜ್ ಬಳಸುವಂತಹ, ಈ ರೀತಿ ಬಿಹೇವ್ ಮಾಡುವಂತಹ, ಯಾವುದೋ ಒಂದು ಎಲಿಮೆಂಟ್ ಥರ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಸೀಸನ್ 12ಅಲ್ಲಿ ನಾವು ನೋಡೇ ಇಲ್ಲ. ಎದೆ ತಟ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ದಟ್ ವಾಸ್ ರೈಟ್ ಅಲ್ವಾ, ಕರೆಕ್ಟಾಗಿ ಹೇಳಿದ್ದಾರೆ. ಮನೇಲಿ ಯಾರೂ ಕೂಡ ಆ ರೀತಿ ಬಿಹೇವ್ ಮಾಡಲ್ಲ ಎಕ್ಸೆಪ್ಟ್ ನಮ್ಮ ಅಶ್ವಿನಿ ಗೌಡ ಅವರೇ. ಬಿಕಾಸ್ ಅವರನ್ನು ಹೊರತುಪಡಿಸಿ ಅನ್ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜು ಅಥವಾ ಥರ್ಡ್ ರೇಟೆಡ್ ಬಿಹೇವಿಯರ್ ಎಲ್ಲ ಬೇರೆ ಯಾರೂ ಮಾಡಿಲ್ಲ ಇಲ್ಲಿ ತನಕ. ಅದಕ್ಕೆ ಅವ್ರು ಸಾರಿ ಕೂಡ ಕೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಗ ರಕ್ಷಿತಾ ಅವರು ಫೇಕ್ ಎಲಿಮಿನೇಷನ್ ಆದಾಗಲೂ ಕೂಡ ಸಿಕ್ಕಾಬಟ್ಟೆ ಸಲ ಸಾರಿ ಎಲ್ಲ ಕೇಳಿದ್ರು. ಅವರಿಗೆ ಮನವರಿಕೆ ಆಗಿದೆ. ಡೆಫಿನೆಟ್ಲಿ ಅವರಿಗೆ ಒಂದು ಅವಕಾಶ ಸಿಗಲೇಬೇಕು, ಅದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ಅಶ್ವಿನಿ ಗೌಡ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರು, ಎಸ್ಪೆಷಲಿ ಗಂಡು ಮಕ್ಕಳು ತುಂಬ ಡೀಸೆಂಟ್ ಆಗಿದ್ದಾರೆ, ಡಿಸಿಪ್ಲಿನ್ ಆಗಿದ್ದಾರೆ, ಮಾತುಗಳಲ್ಲಿ ತುಂಬ ತೂಕ ಇರುತ್ತೆ. ಸೊ ಅಶ್ವಿನಿ ಗೌಡ ಅವರು ಮಾಡಿದಂತಹ ದೂಷಣೆಗಳು ನಿಜವಾಗ್ಲೂ ಅದಕ್ಕೆ ಅರ್ಥ ಇತ್ತು ಅಂತ ಅನ್ನಿಸ್ತು. ರಜತ್ ಅವ್ರ ಮೇಲೆ ಮಾಡಿದಂತಹ ದೂಷಣೆಗಳು. ಮತ್ತು ಚೈತ್ರ ಅವರಿಗೆ ಸರಿಯಾಗಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು. ಇನ್ಫ್ಯಾಕ್ಟ್ ಬಿಕಾಸ್ ಸಾಕಷ್ಟು ತಪ್ಪುಗಳನ್ನು ಅವ್ರು ಮಾಡಿದರು. ಕ್ಯಾಪ್ಟನ್ಸಿ ವಿಷಯದಲ್ಲಿ ಅವ್ರು ಮಾಡಿದಂತಹ ಆ ಟೈಮರನ್ನು ಯೂಸ್ ಮಾಡದೆ ಕೆಲವೊಂದಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಆ್ಯಕ್ಚುಲಿ ಸರಿಯಾಗಿ ಕ್ಲಾಸ್ ತಗೊಂಡು ಏನಾದರೂ ಬೇರೆ ಥರ ಆಗಬೇಕಾಗಿತ್ತು ಇನ್ಫ್ಯಾಕ್ಟ್. ಬಟ್ ಇಟ್ಸ್ ಓಕೆ, ಕ್ಲಾಸ್ ಅಂತೂ ತಗೊಂಡ್ರು ಕಿಚ್ಚ ಸುದೀಪ್ ಅವರು. ಅದಾದಮೇಲೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಗಿಲ್ಲಿ ಮತ್ತು ರಜತ್ ನಡುವಿನ ಆ ಒಂದು ಮಾತಿನ ಚಕಮಕಿ, ಇಟ್ ವಾಸ್ ಎಂಜಾಯಬಲ್, ಅಂದರೆ ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಗಿಲ್ಲಿ ನೋಡಿ, ರಜತ್ ಅವರು ಮನೆ ಒಳಗಡೆ ಗೆಸ್ಟ್ ಆಗಿದ್ದಾಗ ಯಾವ ರೀತಿ ಎಗರು ಬೀಳ್ತಾ ಇದ್ರು, ಅದಾದಮೇಲೆ ಯಾಕಂದರೆ ಕಂಟೆಸ್ಟೆಂಟ್ ಆಗಿ ಬದಲಾದ್ಮೇಲೆ ರಜತ್ ಅವರು ಯಾವ ರೀತಿ ಗಿಲ್ಲಿ ಬೆನ್ನಿಗೆ ನಿಂತಿದ್ದಾರೋ, ಗಿಲ್ಲಿ ಮಾಡ್ತಾ ಇರುವಂತಹ ಕಾಮಿಡಿಗೆ ಅವರು ನಗ್ತಾ ಇರ್ತಾರೋ, ಗಿಲ್ಲಿ ಜೊತೆಗೆ ಫೇವರೇಬಲ್ ಆಗಿ ಆಟ ಆಡ್ತಾ ಇದ್ದಾರೋ, ಅದನ್ನು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ಗಿಲ್ಲಿ ಅವರು ಲೈಕ್ ಅಂದರೆ ಹಿ ಈಸ್ ವೆರಿ ಪ್ರಾಕ್ಟಿಕಲ್. ಒಬ್ಬರು ನಮ್ಮ ಪರವಾಗಿದ್ದಾರೆ ಅಂದ ತಕ್ಷಣ ಅವ್ರು ಮಾಡ್ತಾ ಇರುವಂತಹ ತಪ್ಪುಗಳನ್ನು ಹೇಳಬಾರ್ದು, ಅಥವಾ ಅವ್ರು ತಪ್ಪು ಮಾಡ್ತಾ ಇದ್ರು ಅದನ್ನು ನಾವು ಅದಕ್ಕೆ ಸರಿ ಅಂತ ಅಂದ್ಕೊಂಡು ಸುಮ್ಮನಾಗಬೇಕು ಅನ್ನುವಂತಹ ಫೇಕ್ ಪರ್ಸ್ನಾಲಿಟಿ ನಮ್ಮ ಗಿಲ್ಲಿಯವ್ರಿಗಿಲ್ಲ. ಗೊತ್ತು, ರಜತಣ್ಣ ನನಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಸಪೋರ್ಟಿವ್ ಆಗಿರಬಹುದು, ಆದರೆ ಅವ್ರು ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಕೆಲಸಗಳು, ಅವರ ಬಿಹೇವಿಯರ್ ಆಗಿರಬಹುದು, ಅವ್ರು ಹೇಳ್ತಾ ಇರುವಂತಹ ವಿಷಯಗಳೆಲ್ಲ ತಪ್ಪು ಅಂತ ಗಿಲ್ಲಿಗೆ ಗೊತ್ತು. ಗಿಲ್ಲಿಯವರು ಸರಿಯಾಗಿ ಸ್ಟ್ಯಾಂಡ್ ತಗೊಂಡ್ರು. ಇನ್ಫ್ಯಾಕ್ಟ್ ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಬಣ್ಣ ಬಯಲಾಯಿತು, ಗಿಲ್ಲಿ ಉಸಿರುವಳ್ಳಿ, ಅದು ಇದು ಅಂತೆಲ್ಲ. ಹೌದು, ರಜತ್ ಗಿಲ್ಲಿ ಪರವಾಗಿ ಇದ್ದದ್ದು ಹೌದು. ಹಾಗಂತ ರಜತ್ ತಪ್ಪೇ ಮಾಡಿಲ್ವಾ? ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಹೇಳಲೇಬೇಕಲ್ವಾ? ಮಾತೆತ್ತಿದ್ರೆ ಇಡೀ ಮನೆಗೆ ಅರ್ಧಕ್ಕರ್ಧ ಮನೆಯವರಿಗೆ ಟಾಸ್ಕ್ ಅಂದರೆ ಏನು ಅಂತಲೇ ಗೊತ್ತಾಗಲ್ಲ, ಟಾಸ್ಕ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ಆ್ಯಸ್ ಎ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಅವರು ಸ್ಟ್ಯಾಂಡ್ ತಗೊಳ್ಳೇಬೇಕಾಗುತ್ತಲ್ವ. ಅದನ್ನು ಸರಿಯಾದ ವೇದಿಕೆಯಲ್ಲೇ ಅವ್ರು ಹೇಳಿದ್ರು. ಇನ್ಫ್ಯಾಕ್ಟ್ ಎಲ್ಲೂ ಅವರು ಸುಮ್ಮನೆ ಊಸರವಳ್ಳಿ ಥರ ಹಿಂದೆ ಒಂದು ಮುಂದೆ ಒಂದು ಹೇಳಿಲ್ಲ. ರಜತ್ ಅವ್ರಿಗೂ ಹೇಳಿದ್ದಾರೆ ಡೈರೆಕ್ಟಾಗಿ ಆ ವಿಷಯನ, ಹಾಗೆಲ್ಲ ಹೇಳ್ಬೇಡೋಣ ನೀನು ಅಂತ, ಸ್ವಲ್ಪ ನೋಡ್ಕೊಂಡು ಮಾತಾಡೋಣ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಆದಮೇಲೂ ರಜತ್ ಅವರು ಮತ್ತೆ ಅದೇ ರೀತಿ ಬಿಹೇವಿಯರು, ಅದೇ ಥರ ಮಾತುಗಳನ್ನು ಆಡಿದಾಗ ಮಾತ್ರ ಅವರು ಆ ಥರ
ಈಗ ವೇದಿಕೆ ಸಿಕ್ಕಿದಾಗ ಅಲ್ಲಿನೋ ಒಂದು ಕಪ್ಪು ನೀರು ಹಾಕಬೇಕಾಗಿರುತ್ತೆ ಅಲ್ಲಿ ಹೇಳಿದ್ರು. ಆ್ಯಂಡ್ ರಜತ್ ಅವರು ಕೂಡ ಲೈಕ್ ಅಂದರೆ ಅಲ್ಲಿ ಟಾಂಟ್ ಕೊಡೋಕ್ಕೆಲ್ಲ ಟ್ರೈ ಮಾಡಿದ್ರು ಗಿಲ್ಲಿ ಅವ್ರಿಗೆ. ಗಿಲ್ಲಿ ಆಟನೇ ಆಡಲ್ಲ, ನಾನು ಅವನ್ನ ಟಾಸ್ಕ್ ವಿಚಾರದಲ್ಲಿ ಕನ್ಸಿಡರೇ ಮಾಡಿಲ್ಲ ಅಂತೆಲ್ಲ. ಗಿಲ್ಲಿನೂ ಅದಕ್ಕೆ ಸರಿಯಾಗಿ ವಾಪಸ್ಸು ಉತ್ತರ ಕೊಟ್ಟರು. ನಾನು ಆಟನಾದರೂ ಆಡಿದ್ದೀನಿ, ನೀವು ಫಸ್ಟ್ ಟಾಸ್ಕ್ಗೆ ಬಾಲ್ ಹಾಕಕ್ಕೆ ಹೋದ್ರಿ, ಒಂದೇ ಒಂದು ಬಾಲ್ ಹಾಕಲಿಲ್ಲ. ಅವರು ಮತ್ತು ಚೈತ್ರ ಆಟ ಆಡಿರ್ತಾರಲ್ಲ ಆ ಒಂದು ಟಾಸ್ಕಲ್ಲಿ. ಸೊ ಆ ವಿಷಯಗಳನ್ನೆಲ್ಲ ಹೇಳಿದಾಗ ಓಕೆ, ಲೈಕ್ ಅದು ಜಗಳ ಅಂತೇನೂ ಆಗಿಲ್ಲ. ರಜತ್ ಅವ್ರಿಗೂ ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ತು. ಮತ್ತು ರಜತ್ ಅವ್ರು ಗೊತ್ತಲ್ಲ, ನಾನು ಎಲ್ಲರೂ ಯಾರೆಲ್ಲ ನನ್ನ ಕಪ್ ನೀರು ಹಾಕಿದಾರೋ ಎಲ್ಲರೂ ಕಳಿಸೇ ಹೋಗೋದು ಅಂತಂದರು. ಅದಕ್ಕೆ ಸರಿಯಾಗಿ ಗಿಲ್ಲಿ ಅವರು ನಾನು ಕೂಡ ಈ ಅಣ್ಣನ ಕಳಿಸೇ ಹೋಗೋದು ಅಂತ ತುಂಬ ರೆಸ್ಪೆಕ್ಟ್ಫುಲ್ಲಿನೇ ಅವರು ಮಾತಾಡಿದ್ದಾರೆ. ಗಿಲ್ಲಿ ತಗೊಂಡಂತಹ ಸ್ಟ್ಯಾಂಡ್ ಬಹಳ ಚೆನ್ನಾಗಿತ್ತು. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಮುಖ್ಯವಾದ ವಿಷಯಕ್ಕೆ ಬಂದುಬಿಡ್ತೀನಿ. ರಕ್ಷಿತಾ ಅವ್ರನ್ನ ಫೇಕ್ ಎಲಿಮಿನೇಟ್ ಮಾಡಿದ್ದಾರೆ ಆ್ಯಂಡ್ ಈವನ್ ಧ್ರುವಂತ್ ಅವ್ರನ್ನ ಕೂಡ. ಅದು ಫೇಕ್ ಎಲಿಮಿನೇಷನ್ ಅಂತ ಆಲ್ಮೋಸ್ಟ್ ಗೊತ್ತಿತ್ತು ಸ್ಯಾಟರ್ಡೇನೆ. ಬಟ್ ಇವಾಗ ಸೀಕ್ರೆಟ್ ರೂಮಿಗೆ ಹಾಕಿದ್ದಾರೆ. ಹೋಗುವಂತಹ ಅಂದರೆ ಅವರು ಎಲಿಮಿನೇಟ್ ಆಗಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಸ್ಪಂದನ ಅವರು ಮತ್ತು ಕಾವ್ಯ ಅವ್ರಿಗೆ ಖುಷಿ ಆಯಿತು, ಅವರು ಸ್ವಲ್ಪ ನಗಾಡ್ತಾ ಇದ್ರು ಅಂತೆಲ್ಲ ಕೆಲವೊಂದಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ. ಖುಷಿ ಆಗಿರಬಹುದು, ಬಟ್ ನಗಾಡ್ತಾ ಇದ್ರಾ? ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ದಯವಿಟ್ಟು ಅವ್ರು ನಗಾಡ್ತಾ ಇದ್ರು, ಖುಷಿ ಪಟ್ಕೊಂಡು ಒಂಥರ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಹಂಗೆ ಅನಿಸಿಲ್ಲ. ಖುಷಿ ಅಂತೂ ಆಗಿದೆ, ಬಿಕಾಸ್ ಅವರಿಬ್ಬರು ಕೂಡ ನಾಮಿನೇಟ್ ಮಾಡಿದರು. ಅಥವಾ ರಕ್ಷಿತಾ ಅವ್ರ ಬಿಹೇವಿಯರ್ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಸಾಕಷ್ಟು ಬಾರಿ ಹೇಳಿದರು. ರಕ್ಷಿತಾ ಅವರು ನಾಟಕ ಆಡ್ತಾ ಇದ್ದಾರೆ, ಮೆಚುರಿಟಿ ಇದೆ ಆ ಹುಡುಗಿಗೆ, ಆ ಹುಡುಗಿನ ಚಿಕ್ಕ ಹುಡುಗಿ ಏನಲ್ಲ, ಇನ್ನೋಸೆನ್ಸ್ ಇಲ್ಲ ಅಂತೆಲ್ಲ ಅವ್ರು ಆ್ಯಕ್ಚುಲಿ ನೇರವಾಗೇ ಹೇಳ್ಕೊಂಡಿದ್ರು, ಹೇಳಿ ನಾಮಿನೇಟ್ ಎಲ್ಲ ಮಾಡಿದರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅದು ವಯಸ್ಸ ವರ್ಷ ಅಲ್ವಾ, ರಕ್ಷಿತಾ ಅವ್ರಿಗೂ ಸ್ಪಂದನ ಮತ್ತು ಕಾವ್ಯ ಅವ್ರನ್ನ ಕಂಡ್ರೆ ಆಗಲ್ಲ. ಬಹುಶಃ ರಕ್ಷಿತಾ ಅವರು ಕೂಡ ಲೈಕ್ ಅಂದರೆ ಇವರಿಬ್ಬರು ಆಚೆ ಹೋಗಿರ್ತಿದ್ರೆ ಅವರು ಖುಷಿ ಪಟ್ಟಿರ್ತಾಯಿದ್ರು ಒಳಗಡೆಯಿಂದ. ಬಟ್ ಸ್ಪಂದನ ಮತ್ತು ಕಾವ್ಯ ಅವರ ಮುಖದಲ್ಲಿ ಖುಷಿ ಕಾಣ್ತಾ ಅಂತ ನನ್ನನ್ನು ಕೇಳಿದ್ರೆ ನನಗೆ ಅದು ಕಂಡಿಲ್ಲ. ನಿಮಗೆ ಅಕಸ್ಮಾತ್ ಕಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಫ್ಕೋರ್ಸ್ ರಕ್ಷಿತಾ ಅವರು ಹೊರಗಡೆ ಹೋದಾಗ ನಮ್ಮ ರಘು ಅವರು, ಗಿಲ್ಲಿ ಅವರು, ಮಾಳು ಅವರು ಮತ್ತು ರಜತ್ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡ್ರು. ರಜತ್ ಅವರು ಹೇಳಿದ್ರು ಲಾಸ್ಟ್ ಸೀಸನಲ್ಲೂ ನಾನು ಯಾರನ್ನೂ ಕನೆಕ್ಟ್ ಆಗಿರಲಿಲ್ಲ, ಬಟ್ ಈ ಹುಡುಗಿ ಜೊತೆ ಕನೆಕ್ಟ್ ಆಗಿದೆ ಅಂತ. ಗಿಲ್ಲಿ ಅವರಂತೂ ಕೈನ ಹಿಡ್ಕೊಂಡೇ ಇದ್ದರು. ನಮ್ಮ ರಘು ಅವರು ಹೋಗುವಾಗ ಒಂದು ಆಭರಣವನ್ನು ಏನೋ ಒಂದು ಬಳೆನೋ ಸಮಥಿಂಗ್ ಐ ಥಿಂಕ್ ಅವ್ರು ಕೊಟ್ಟು ಕಳಿಸಿದ್ರು ರಕ್ಷಿತಾ ಅವ್ರಿಗೆ. ಮಾಳು ಅವರಂತೂ ಕಂಪ್ಲೀಟಾಗಿ ಬೆಡ್ರೂಮಿಗೆ ಹೋಗಿ ಅಳ್ತಾನೆ ಕೂತಿದ್ರು. ಇಟ್ ವಾಸ್ ವೆರಿ ಎಮೋಷನಲ್ ಮೂಮೆಂಟ್. ಬಟ್ ನನಗೆ ಒಂದು ಅರ್ಥ ಆಗಿಲ್ಲ. ಚೆನ್ನಾಗಿ ಆಡ್ತಾ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ನ ಫಸ್ಟ್ ಡೇನೇ ಕಳಿಸಿದ್ರಿ ಬಿಡಿ, ರಕ್ಷಿತ್ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಒಬ್ಬ ಚೆನ್ನಾಗಿ ಆಡ್ತಾ ಇರುವಂತಹ ಕಂಟೆಸ್ಟೆಂಟ್ನ ಇಷ್ಟು ವಾರ ಆದಮೇಲೆ ಸುಮ್ಮನೆ ಲೈಕ್ ವಾಪಸ್ ಅವ್ರ ಹೆಸರನ್ನೇ ಯಾಕೆ ತಗೊಂಡ್ರು ಸೀಕ್ರೆಟ್ ರೂಮಿಗೆಲ್ಲ ಕಳಿಸೋದಕ್ಕೆ? ಬಿಕಾಸ್ ಯಾರು ನಂಬಲ್ಲ ಅಲ್ವಾ. ಅಟ್ಲೀಸ್ಟ್ ಗಿಲ್ಲಿಯನ್ನಾದರೂ ಕಳಿಸಿದ್ದಿದ್ರೆ ಏನೋ ಒಂದು ಮಜಾ ಬರ್ತಾಯಿತ್ತು. ಬಟ್ ಧ್ರುವಂತ್ನೂ ಈಗ ವಾಪಸ್ಸು ಅಲ್ಲಿ ಒಳಗಡೆ ಹಾಕಿ ಸೀಕ್ರೆಟ್ ರೂಮಿಗೆ, ಅಲ್ಲಿ ಬೇರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ರಕ್ಷಿತ್ ಅವರಿಗೆ. ಧ್ರುವಂತ್ ಜೊತೆಗೆ ಇರಬೇಕಲ್ಲ, ಅದು ಇವತ್ತಿನ ಪ್ರೋಮೋದಲ್ಲೂ ಕೂಡ ಗೊತ್ತಾಗಿದೆ. ಈ ಜನ ಜೊತೆ ಇರಬೇಕಲ್ಲಪ್ಪ ಈ ಸೀಕ್ರೆಟ್ ರೂಮಲ್ಲಿ ಒಬ್ಬರ ಜೊತೆಗೇನೆ ಅಂತ ಅಂದ್ಕೊಂಡು ಅವರು ಪಾಪ ಅಳ್ತಾ ಇದ್ದಾರೆ ಇನ್ಫ್ಯಾಕ್ಟ್. ಬಟ್ ಅವರು ಹೊರಗಡೆ ಹೋಗಿದ್ದು ಇಟ್ ವಾಸ್ ಎ ವೆರಿ ಎಮೋಷನಲ್ ಮೂಮೆಂಟ್. ಬಟ್ ಕಾವ್ಯ ಸ್ಪಂದನ ನಕ್ಕಿದ್ರಾ ಅದು ನಂಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲೊಂದು ನಾನು ಕಮೆಂಟ್ ನೋಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಕಮೆಂಟ್ ಬಾಕ್ಸಲ್ಲಿ ಗೊತ್ತಲ್ಲ ಸಾಕಷ್ಟು ಸೋಷಿಯಲ್ ಮೀಡಿಯಾ ವಾರಿಯರ್ಸ್ನ ನಾವು ಎನ್ಕೌಂಟರ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಒಂದು ಕಮೆಂಟ್ ನನಗೆ ನಿಜವಾಗ್ಲೂ ಡಿಸ್ಟರ್ಬ್ ಮಾಡ್ತು. ಒಂದು ಕಮೆಂಟ್ ಇದೆ ಇಲ್ಲಿ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಂತಲ್ಲ, ಅದ್ರ ಕೆಳಗಡೆ ಒಂದು ಕಮೆಂಟ್ ಇದೆ, ಕಾಗೆಗೆ ಸಿಂಪತಿ ಬಿಟ್ಟು ಏನೂ ಇಲ್ಲ ಅಂತ. ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ಅಲ್ವಾ? ಈ ಥರ ಯಾರು ಕಮೆಂಟ್ ಮಾಡಬಾರ್ದು. ಕಾಗೆ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಆ್ಯಕ್ಚುಲಿ? ಅದು ನಿಮ್ಮ ಮನಸ್ಥಿತಿ ತೋರಿಸುತ್ತೆ. ಆ್ಯಂಡ್ Kavya.x.kf ಅಂತೇನೋ ಇದೆ ಆ್ಯಕ್ಚುಲಿ. ಐ ಥಿಂಕ್ ಇಟ್ ಈಸ್ ದ ಫ್ಯಾನ್ ಪೇಜ್ ಆಫ್ ನಮ್ಮ ಕಾವ್ಯ ಅವರು. ಈ ಥರ ಕಮೆಂಟ್ ಮಾಡೋದ್ರಿಂದ ಆಯಾ ಕಂಟೆಸ್ಟೆಂಟ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರೋ ಆ್ಯಕ್ಚುಲಿ, ಸೊ ಅವರ ಫ್ಯಾನ್ ಪೇಜ್ ಅಂತ ನೀವು ಅವರನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಸೊ ಇದು ನಿಮಗೆ ಶೋಭೆ ತರಲ್ಲ ಅಂತ ನಾನು ಹೇಳ್ಬೋದು ಅಷ್ಟೇ. ಬಿಕಾಸ್ ಇಟ್ ಈಸ್ ರಾಂಗ್. ಆ ಥರ ಮಾಡಬಾರ್ದಲ್ವ? ಆ ಥರ ಕೆಟ್ಟ ಮಾತು, ಆ ಥರ ಕಾಗೆಗೆ ಸಿಂಪತಿ ಬಿಟ್ಟು ಏನೂ ಇಲ್ಲ ಅಂತಂದರೆ ಇಟ್ ಈಸ್ ಎ ವೆರಿ ನಾಟ್ ಸೋ ಗುಡ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ. ಸೊ ಇದನ್ನು ನೋಡುವಾಗ ನನಗೆ ನಿಜವಾಗ್ಲೂ ಏನಪ್ಪ ಈ ಥರ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಅದು ತುಂಬ ಈ ಥರದ್ದು ನಡೀತಾ ಇರುತ್ತೆ. ನಂಗೆ ಇದು ಮಾತ್ರ ನೋಡಿದಾಗ ಸ್ವಲ್ಪ ಇಟ್ ವಾಸ್ ಡಿಸ್ಟರ್ಬಿಂಗ್. ಅಂದರೆ ಒಬ್ಬರು ನಿಮಗೆ ಆಗಲ್ಲ ಅಂದ ತಕ್ಷಣ ಆ ಥರ ಒಂದೇನೋ ಅವ್ರ ಬಣ್ಣನ ಅಥವಾ ಅವ್ರಿಗಿರೋ ಏನೋ ಒಂದು ವೀಕ್ನೆಸ್ನ, ಅದು ಫಸ್ಟ್ ಆಫ್ ಆಲ್ ವೀಕ್ನೆಸ್ ಅಲ್ಲ, ವೀಕ್ನೆಸ್ ಅಂತ ಬೇರೆಯವರಿಗೆ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ. ಯಾರಿಗೆ ಅನಿಸುತ್ತೋ ಬೇರೆಯವರಿಗೆ ಇನ್ನೊಬ್ಬರ ವೀಕ್ನೆಸ್ ಅಥವಾ ಇನ್ನೊಬ್ಬರ ಕಲರ್ ಬಗ್ಗೆ ಅದೇನೋ ಕೆಳಮಟ್ಟದ್ದು ಅಂತ ನಮಗೆ ಅನ್ನಿಸಿದ್ರೆ ನಮ್ಮಲ್ಲಿರುವಂತಹ ವೀಕ್ನೆಸ್ ಅದು, ನಮ್ಮ ವ್ಯಕ್ತಿತ್ವದಲ್ಲಿ ಇರುವಂತಹ ವೀಕ್ನೆಸ್ ಅದು. ಸೊ ಕಮೆಂಟ್ ಮಾಡ್ಬೋದು. ಈಗ ಎಗೇನ್ ವಾಪಸ್ಸು ಕಮೆಂಟ್ ಮಾಡ್ತೀವಿ. ಈಗ ಕಾವ್ಯ ಅವರು, ಸ್ಪಂದನ ಅವರು ಆಟದಲ್ಲಿ ಏನೂ ಮಾಡಲ್ಲ, ಸುಮ್ಮನೆ ಅವ್ರು ಏನೂ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಮನೇಲಿ, ಅಥವಾ ಎಂಟರ್ಟೈನ್ ಮಾಡ್ತಾ ಇಲ್ಲ, ಆ ಥರ ವಾಪಸ್ ಏನಾದ್ರು ಹೇಳ್ಬೋದು. ಅಥವಾ ರಕ್ಷಿತಾ ಅವರು ಇನ್ನೂ ಚೆನ್ನಾಗಿ ಆಟ ಆಡಬೇಕು ಅಂತ ಹೇಳ್ಬೋದು. ಅಥವಾ ಬೇರೆ ಬೇರೆ ಥರ ಕಮೆಂಟ್ ಮಾಡೋದಕ್ಕೆ ವಿಧಗಳಿರುತ್ತಲ್ವ, ಬೇರೆ ರೀತಿ ಇರುತ್ತಲ್ವ. ಅದು ಬಿಟ್ಟು ಕಾಗೆಗೆ ಸಿಂಪತಿ ಬಿಟ್ಟು ಏನೂ ಇಲ್ಲ ಅಂತಂದರೆ ಸಿಂಪತಿ ಯಾರು ಮಾಡ್ತಾ ಇದ್ದಾರೆ? ಎಲಿಮಿನೇಟ್ ಆಗಿ ಆಚೆ ಹೋಗುವಾಗಲ್ಲ ಅಳ್ತಿರೋದು ರಕ್ಷಿತಾ ಅವರು, ಸುಮ್ಮನೆ ಹತ್ತಿಲ್ಲ ಅಲ್ವಾ?
ಅವ್ರಿಗೇನಾದ್ರೂ ಅಕಸ್ಮಾತ್ ಫೇಕ್ ಎಲಿಮಿನೇಷನ್ ಅಂತ ಗೊತ್ತಿರ್ತಿದ್ರೆ ಅವ್ರು ಡೆಫಿನೆಟ್ಲಿ ನಗಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇರ್ತಾಯಿದ್ರು, ಅವ್ರು ಯಾವಾಗಲೂ ಇರ್ತಾರಲ್ಲ ಅದೇ ರೀತಿ. ಸೊ ಫೇಕ್ ಎಲಿಮಿನೇಷನ್ ಅಂತ ಗೊತ್ತು, ಸುಮ್ಮನೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೋ ಅವ್ರ ಪರವಾಗಿ ನೀವು ಮಾತಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಇನ್ನೊಬ್ಬರನ್ನ ಕೆಳಗೆ ಹಾಕಿ ನಾವು ದೊಡ್ಡವರಾಗೋಕ್ಕಾಗಲ್ಲ ಅಲ್ವಾ. ಸೊ ಈ ಥರದೆಲ್ಲ ಸುಮಾರು ಆಗುತ್ತೆ. ಇದನ್ನು ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಖುಷಿ ಅಂತೂ ಆಗಿರುತ್ತೆ ಕಾವ್ಯ ಮತ್ತು ಸ್ಪಂದನ ಅವರಿಗೆ, ಬಿಕಾಸ್ ಅವ್ರು ಅಷ್ಟೇನು ವೇವ್ ಲೆಂತ್ ಮ್ಯಾಚ್ ಆಗ್ತಿರಲಿಲ್ಲ, ಅವ್ರು ಮಾತಾಡ್ಕೊಳ್ತಾರೆ ಕೂಡ. ಅವ್ರು ಹೋಗಿದ್ದು ನನಗೇನು ಅಷ್ಟೇನು ಇದು ಅನ್ನಿಸ್ತಾ ಇಲ್ಲ ಅಂತ. ಆ್ಯಂಡ್ ಧ್ರುವಂತ್ ಹೋಗಿದ್ದು ಸರ್ಪ್ರೈಸಿಂಗ್ ಅಂತ ಕೂಡ ಹೇಳಿದ್ರು ಕಾವ್ಯ ಅವರು. ಬಟ್ ಇಲ್ಲೂ ಒಂದು ವಿಷಯ ಹೇಳಬೇಕು, ವರ್ಷ ರಿಯಾಕ್ಷನ್ಸ್ ಬರ್ತಾ ಇತ್ತೇನೋ. ಮೋಸ್ಟ್ಲಿ ರಕ್ಷಿತ್ ಅವರು ಕೂಡ ಅದೇ ಥರ ಬಿಹೇವ್ ಮಾಡಿರ್ತಾಯಿದ್ರು ಕಾವ್ಯ ಮತ್ತು ಸ್ಪಂದನ ಅವರು ಅಕಸ್ಮಾತ್ ಹೋಗಿರ್ತಾಯಿದ್ರೆ. ಬಟ್ ಈಗ ಮಜಾ ಬರುತ್ತೆ ಆಟ, ಯಾಕೆ ಅಂತ ಹೇಳಿದ್ರೆ ಈಗ ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ನೋಡ್ತಾರೆ ಒಳಗಡೆ ಅವರು ಏನೇನೆಲ್ಲ ಮಾತಾಡ್ಕೊಳ್ತಾರೆ ಅಂತ. ಸೊ ಇನ್ನಷ್ಟು ಕೆಲವು ಆಚೆ ಬರುತ್ತೆ ವಿಷಯಗಳು. ಬಟ್ ಇಲ್ಲಿ ಹುಡುಗರಿಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಎಸ್ಪೆಷಲಿ ನಮ್ಮ ಗಿಲ್ಲಿ, ರಘು, ರಜತ್ ಮತ್ತು ಮಾಳು ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಹೊರಗಡೆ ಹೋಗಿರೋವಂಥದ್ದು. ಅದನ್ನು ನೋಡಿ ಕೂಡ ರಕ್ಷಿತ್ ಅವರು ಕಣ್ಣೀರು ಹಾಕಿದ್ದಾರೆ ಬೆಳಗಿನ ಪ್ರೋಮೋದಲ್ಲಿ, ನನ್ನ ಜನಗಳು ನನ್ನನ್ನು ಬಿಟ್ಕೊಟ್ಟಿಲ್ಲ ಅಂತ. ಅದಕ್ಕೆ ಧ್ರುವಂತದೊಂದು ಟಾಂಗು ಗೊತ್ತಲ್ಲ, ಅವರೊಂಥರ ವಿಚಿತ್ರವಾಗಿ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಇನ್ ಬಿಗ್ ಬಾಸ್. ಅವ್ರಿಗೆ ಗೊತ್ತಾಗೋಯ್ತು ಬಿಗ್ ಬಾಸಲ್ಲಿ ಹೆಂಗೆ ಉಳ್ಕೋಬೇಕು ಅಂತ. ಏನೋ ಒಂದು ಮಾಡ್ತಾ ಇದ್ದಾರೆ, ಮಾಡಲಿ. ಒಟ್ಟಾರೆಯಾಗಿ ಈ ರೀತಿ ಡಿರಾಗೇಟರಿ ಕಮೆಂಟ್ಸ್ ಮಾಡುವಂತಹ ನಮ್ಮ ಸೋಷಿಯಲ್ ಮೀಡಿಯಾ ವಾರಿಯರ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರು ಕೂಡ ಕಂಟೆಸ್ಟೆಂಟ್ಸ್ ಅವರವರ ಆಟದಿಂದ ಜನಗಳನ್ನು ಗೆಲ್ಲಬೇಕೇ ಹೊರತು ಇನ್ನೊಬ್ಬರ ಆಟವನ್ನು ಕುಗ್ಗಿಸಿ ಮತ್ತೊಬ್ಬರನ್ನ ಎಲ್ಲೋ ಯಾಕೆಂದರೆ ಗೆಲ್ಸೋಕ್ಕಾಗಲ್ಲ, ಆ ಥರದ್ದು ಆಗಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ತನಕ. ಸೊ ಅದ್ರ ಬಗ್ಗೆ ಗಮನ ಇಟ್ಕೊಂಡ್ರೆ ಸರಿ ಅಂತ ಅನಿಸುತ್ತೆ. ಆ್ಯಂಡ್ ರಕ್ಷಿತಾ ಅವರ ಬಗ್ಗೆ ಒಪಿನಿಯನ್, ಅವರು ಸೀಕ್ರೆಟ್ ರೂಮಲ್ಲಿ ಹೋಗಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಹಾಗೆಯೇ ಕಾವ್ಯ ಮತ್ತು ಸ್ಪಂದನ ಅವರ ರಿಯಾಕ್ಷನ್ಸ್ ಬಗ್ಗೆ ನಿಮ್ಮ ಒಪಿನಿಯನನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.